ಡ್ರಿಲ್ಲಿಂಗ್ ಮಾಡ್ತೀವಿ. ನಾನೇ ಡ್ರಿಲ್ಲಿಂಗ್ ಮಾಡಿದ್ರೆ ಸ್ಟಾರ್ಟಿಂಗ್ದು ಎಂಡು ಮಾತ್ರ ಎಲ್ಲ ವೀಡಿಯೋಗಳು ಅವಾಗ ತೊಗೊಂಡ್ಬಿಟ್ಟು ಲೈವ್ ಆಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನೇನು ಮಣ್ಣು ಚೇಂಜಸ್ ಆಗುತ್ತಾಯಿದೆ, ಡಿಫ್ರೆನ್ಸ್ ಆಗ್ತಾಯಿದೆ, ಯಾವ ಕಂಡೀಷನಿಂದ ಯಾವ ಕಂಡೀಷನ್ ಚೇಂಜ್ ಆಗ್ತಾಯಿದೆ ಎಲ್ಲ ತಿಳ್ಕೊಳ್ಬೋದು. ದಯವಿಟ್ಟು ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ, ನೋಡ್ಬೋದು, ವಿಷಯ ತಿಳ್ಕೊಳ್ಬೋದು. ಈಗ ನನಗೆ 2 ವೀಲರ್ ಡ್ರೈವ್ ಮಾಡೋಕ್ಕೆ ಆಗಲ್ಲ ಅಂತ ಡಾಕ್ಟ್ರ್ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಆಟೋನಲ್ಲಿ ಹೋಗ್ತಾಯಿದ್ದೆ. ಯಾರು ಪಾಯಿಂಟ್ ಬುಕ್ ಮಾಡಿದ್ರು ಸರಿ, ಅಪ್ ಆ್ಯಂಡ್ ಡೌನು ಆಟೋ ನನ್ನ ಲೊಕೇಶನ್ ಕಳಿಸ್ಬಿಡ್ತೀವಿ ಅವ್ರಿಗೆ. ಅಪ್ ಆ್ಯಂಡ್ ಡೌನು ಆಟೋ ಬುಕ್ ಮಾಡಿದರೆ ನಾನು ಪಾಯಿಂಟ್ ಮಾಡಿ ಕೊಡ್ತೀವಿ. ನಮ್ಮ ಹತ್ರ ಬಂದು ಎಲ್ಲ ಟೈಪ್ ಗಾಡಿಗಳು ಐತೆ. 6 ವೀಲರು, 10 ವೀಲರು, ರೋಬೋ ಬೋರ್ವೆಲ್ಲು, ಸೆನ್ಸಾರ್ ಗಾಡಿ, ನಾರ್ಮಲ್ ರಾಡ್ ಕ್ಲೀನಿಂಗ್ ವೆಹಿಕಲು, ಹೋಸ್ ಕ್ಲೀನಿಂಗು, ಕ್ಯಾಮರಾ ಸ್ಕ್ಯಾನಿಂಗು, ಜೀಪ್ ವರ್ಕು, ಮೋಟರ್ ರೀಫಿಕ್ಸ್ ಮಾಡೋದು ಎಲ್ಲ A to Z ಕೆಲಸ ನಾವು ಮಾಡಿಕೊಡ್ತೀವಿ. ನಮ್ಮದು ಪ್ರಿಫರಬಲ್ ಟೈಮ್ ಬಂದು ಬೆಳಗ್ಗೆ 9ರಿಂದ ಬೆಳಗ್ಗೆ 10 ಗಂಟೆ, ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ. ಆ ಟೈಮಿಗೆ ಅಡ್ವಾನ್ಸ್ ಪೇಮೆಂಟು, ನಾಳೆ ಏನು ಕೆಲಸ ಮಾಡಬೇಕಂತ ಕನ್ಫರ್ಮೇಷನ್ಗೆ ಅವ್ರ ಅಮೌಂಟ್ ಕಳಿಸ್ತಾರೆ. ನೆಕ್ಸ್ಟ್ ದಿವಸ 6 to 9 ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡ್ಬೋದು. ಸೈಟ್ ಇನ್ಸ್ಪೆಕ್ಷನ್ನು ತುಂಬ ಒಳ್ಳೆಯದಾಗುತ್ತೆ. ಸೈಟ್ ಇನ್ಸ್ಪೆಕ್ಷನ್ಗೆ 2000 ರೂಪೀಸ್ ಚಾರ್ಜ್ ಆಗುತ್ತೆ. ನಿಮ್ಮ ಬೋರ್ವೆಲ್ ಏನಾಗಿದೆ ಇಂಥ ಡೀಟೇಲ್ಸ್ಗಳು ಹೇಳಿದರೆ ಏನು ಮಾಡಬೇಕು ಅಂತ ಹೇಳ್ಬೋದು. ಅಲ್ಲಿ ಬಂದ ಮೇಲೆ ಬೋರ್ವೆಲ್ ನೀರು ಐತೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಬೇಕಂದ್ರೆ ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ, ಅದು ಮಾಡಿ ಕೊಡ್ಬೋದು. ಎಲ್ಲದಕ್ಕೂ ಎಷ್ಟು ಬಡ್ಜೆಟ್ ಆಗುತ್ತೆ ಅಂತ ಡೀಟೇಲ್ಸು ಸೈಟ್ ಜಾಗ ನೋಡಿದ ಮೇಲೇ ಹೇಳೋಕ್ಕಾಗತ್ತೆ. ಅದು ನೋಡಿದ ಮೇಲೆ ನಮ್ಮ ಕಡೆನೂ ಮಾಡ್ಕೊಬೋದು, ಬೇರೆ ಕಡೆನೂ ಮಾಡ್ಕೊಬೋದು.